ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 186ನೇ ಭಾಗ ಇದು. 27ನೇ ದೇವತಾನುಕ್ರಮಣಿಕಾ ಸಂಧಿ ಈಗ ಪ್ರಾರಂಭ ಆಗಬೇಕಾಗಿತ್ತು. ಇದನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಕಳೆದ ದಿವಸ ಈ ಸಂಧಿಯ ಸಮಾಪ್ತಿ ಕಂಡಿತ್ತು. ಅದರಲ್ಲಿ ಒಂದು ಸಂಗತಿಯನ್ನು ಭಾಗವತ ಮತ್ತು ಬ್ರಹ್ಮಸೂತ್ರಗಳಿಗೆ ಅನುಸಾರವಾಗಿ ದೇವತೆಗಳು ಮಾಡುವಂತಹ ಒಂದು ವಿಶೇಷ ರೀತಿಯಾದ ಉಪಾಸನ, ಅದರೊಂದನ್ನು ನೋಡಿ ಮುಂದಿನ ವಿಷಯಗಳನ್ನ ನೋಡೋಣ. ವನಜ ಸಂಭವ ಮುಖ್ಯರು ಅವಯವರೆಣಿಸುವ ಜಗನ್ನಾಥ ವಿಠ್ಠಲಿಗೆ ವಿನಯದಿಂದಲೇ ನಮಿಸಿ ಕೊಂಡಾಡುತ್ತಿರು ಮರೆಯದಲೇ. ಭಗವಂತನನ್ನ ಉಪಾಸನೆ ಮಾಡುವಾಗ, ಆತನಿಗೆ ನಮಸ್ಕಾರ ಮಾಡುವಾಗ ಆ ಭಗವಂತನ ಮಹಿಮೆ ಒಂದನ್ನ ಮನಸ್ಸಿಗೆ ತಂದುಕೋ ಅಂತ ಈ ಪದ್ಯದಲ್ಲಿ ದಾಸರು ಹೇಳ್ತಿದ್ದಾರೆ. ಅದು ಭಾಗವತದ 2ನೇ ಸ್ಕಂದ. ಅಲ್ಲಿ 1ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕ, ಈ ಶ್ಲೋಕಗಳಿಂದ ವಿವರಣೆಗೊಂಡಿರುವಂತಹ ಒಂದು ಸಂಗತಿ ಅದು. ಆ ಭಾಗವತದ 2ನೇ ಸ್ಕಂದದಲ್ಲಿ ಭಗವಂತನ ವಿರಾಟ್ ರೂಪದ ವರ್ಣನೆ ಮಾಡ್ತಾರೆ. ರಾಜ ಕೇಳ್ತಾನೆ, ಅಪರೀಕ್ಷಿತ ರಾಜ, ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣಾ ಯತ್ರ ಸಮ್ಮತ ಯಾದೃಶೀವಾ ಹರೇದಾಶು ಪುರುಷಸ್ಯ ಮನೋಮಲಂ. ಧಾರಣ, ಈ ಧ್ಯಾನವನ್ನು ಮಾಡೋದು ಹೇಗೆ, ಅದ್ರ ಬಗ್ಗೆ ನನಗೆ ಸ್ವಲ್ಪ ವಿಸ್ತಾರವಾಗಿ ಹೇಳು. ಧಾರಣೆಯನ್ನು ಹೇಗೆ ಮಾಡಿದರೆ ಅದು ಮನಸ್ಸಿನ ಕೊಳೆಯನ್ನು ಕಳೆದು ಮನುಷ್ಯನನ್ನ ಅಧ್ಯಾತ್ಮದ ಹಾದಿಯಲ್ಲಿ ಮುನ್ನಡೆಸ್ತದೆ, ಅದನ್ನು ಸ್ವಲ್ಪ ಹೇಳು ಅಂತ ಅವನು ಕೇಳಿದ. ಆಗ ಶುಕರು ಸಂಗತಿಗಳನ್ನು ಹೇಳಿದರು. ಜಿತಾಸನನಾಗಿ ಜಿತಶ್ವಾಸನಾಗಿ ಆಸನದಲ್ಲಿ ಕೂತ್ಕೊಂಡು ಪ್ರಾಣಾಯಾಮದ ಮೂಲಕ ಶ್ವಾಸವನ್ನು ಗೆದ್ದು ಸುತ್ತಮುತ್ತಲಿನ ಜನದ ಸಂಘವನ್ನೆಲ್ಲ ಗೆದ್ದುಕೊಂಡು ಜಿತೇಂದ್ರಿಯನಾಗಿ ಆ ಭಗವಂತನ ಒಂದು ರೂಪವನ್ನು ಚಿಂತನೆ ಮಾಡಬೇಕು. ಬ್ರಹ್ಮಾಂಡದೊಳಗೆಲ್ಲ ಆತನ ರೂಪ ವ್ಯಾಪ್ತ ಆಗಿದೆ, ಅದನ್ನು ಚಿಂತನೆ ಮಾಡಬೇಕು. ಅಂಡಕೋಶೆ ಶರೀರೇಷ್ಮಿನ್ ಸಪ್ತಾವರಣ ಸಂಯುತೆ ವೈರಾಜ ಪುರುಷೋ ಯೋಸೋ ಭಗವಾನ್ ಧಾರಣಾಶ್ರಯ ಪಾತಾಳಮೇತಸ್ಯ ಹಿ ಪಾದಮೂಲಂ. ಈ ಬ್ರಹ್ಮಾಂಡ ಏನು ವಿಸ್ತಾರವಾದ ಬ್ರಹ್ಮಾಂಡ ಇದೆ, ಅದರಲ್ಲಿ ಇದು ಈ ಭಗವಂತನ ವಿಸ್ತೃತವಾದಂತಹ ಬೃಹದಾಕಾರದ ರೂಪಕ್ಕೆ ಪಾತಾಳ ಯಾವುದು, ಸ್ವರ್ಗ ಯಾವುದು, ಅಂತರಿಕ್ಷ ಯಾವುದು, ಹೀಗೆ ಅದನ್ನು ಚಿಂತನೆ ಮಾಡಬೇಕು. ನೀವು ನಿಮ್ಮ ಈ ಹರಿಕಥಾಮೃತಸಾರದ ಪುಸ್ತಕದಲ್ಲಿ ಆ ಶ್ಲೋಕ ಏನಿದೆ, ಆ ಶ್ಲೋಕದ ಕೆಳಗೆ ಇದನ್ನ ಭಾಗವತದ ಯಾವ ಅಧ್ಯಾಯ ಯಾವ ಶ್ಲೋಕ ಅಂತ ಬರ್ಕೊಂಡ್ಬಿಟ್ರೆ ನೀವು ಮತ್ತೊಂದ್ಸರಿ ಭಾಗವತದ ಕನ್ನಡದ ಅನುವಾದಗಳಿದ್ರೆ ಅದನ್ನ ನೋಡ್ಲಿಕ್ಕೆ ಸುಲಭ ಆಗ್ತದೆ. 2ನೇ ಸ್ಕಂದ 1ನೇ ಅಧ್ಯಾಯ ಮತ್ತೆ ಅದರಲ್ಲಿ 29ನೇ ಶ್ಲೋಕ, ನೀವು ಅದನ್ನು ಬರ್ಕೊಳ್ರಿ. ಅಲ್ಲಿ 29ನೇ ಶ್ಲೋಕ ನಾವೀಗ ನೋಡ್ಬೇಕಾಗಿರೋದು ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ. ಆದರೆ 26ನೇ ಶ್ಲೋಕದಿಂದಲೇ ಆ ಭಗವಂತನ ವಿರಾಟ್ ರೂಪದ ವರ್ಣನೆ ಇದೆ. ಪಾತಾಳ ಈತನ ಪಾದಮೂಲ, ಅಷ್ಟು ವಿಸ್ತೃತವಾದ ರೂಪ ಇದೆ. ಪಾತಾಳ ಈತನ ಪಾದತಲ ಆಗಿದೆ. ಅದರ ಮೇಲೆ ರಸಾತಲ ಏನಿದೆ ಅದು ಕಾಲಿನ ಹಿಮ್ಮಡಿ, ಮುಮ್ಮಡಿ ಇತ್ಯಾದಿಗಳು. ಮಹಾತಲ ಅಂತಿದೆ, ಅದು ಕಾಲಿನ ಗಂಟು. ಮೀನಖಂಡ ಏನಿದೆ, ಈ ಕಾಲಿನ ಮೀನಖಂಡ, ಅದು ತಲಾತಲ. ಮೊಣಕಾಲು ಆತನ ಈ ಸುತಲ ಲೋಕ ಏನಿದೆ ಅದು ಆತನ ಮೊಣಕಾಲು. ವಿತಲ ಮತ್ತು ಅತಲ ಲೋಕಗಳು ಆತನ ತೊಡೆಗಳು. ಸೊಂಟ ಆತನ ಭೂಲೋಕ, ಭೂಲೋಕವೇ ಆತನ ಸೊಂಟದ ರೂಪದಲ್ಲಿದೆ. ಇಷ್ಟು ವಿಸ್ತೃತವಾದ ರೂಪವನ್ನು ಚಿಂತನೆ ಮಾಡಬೇಕು. ಅಂತರಿಕ್ಷ ಏನಿದೆ, ಅಂತರಿಕ್ಷ ಲೋಕ, ಅದು ಆತನ ನಾಭಿ ಸರೋವರ. ಭೂಲೋಕವನ್ನು ಸೊಂಟ ಅಂತ ಚಿಂತನೆ ಮಾಡಿದರೆ ಭೂಲೋಕದ ಕೆಳಗೆ ಪಾತಾಳ ಮೊದಲಾದ ಲೋಕಗಳು. ಆ ಸೊಂಟದ ಮೇಲ್ಗಡೆ ಆತನ ನಾಭಿ ಇದೆ, ಹೊಕ್ಕಳಿದೆ. ಆ ಹೊಕ್ಕಳು ಯಾವುದು ಅಂತಂದ್ರೆ ಅಂತರಿಕ್ಷ ಲೋಕ. ಅಂತರಿಕ್ಷ ಲೋಕಕ್ಕಿಂತ ಮೇಲೆ ಸ್ವರ್ಗಲೋಕ ಇದೆ. ಅಂತರಿಕ್ಷ ಅಂತಂದ್ರೆ ಆಕಾಶ ಅಂತ ತಿಳ್ಕೊಳ್ಬೇಕು. ಆಕಾಶಕ್ಕಿಂತ ಮೇಲಿರೋದು ಈ ಸ್ವರ್ಗಲೋಕ. ಆ ಸ್ವರ್ಗಲೋಕ ಭಗವಂತನ ಎದೆ. ಮಹರ್ಲೋಕ ಆತನ ಕುತ್ತಿಗೆ. ಜನಲೋಕ ಆತನ ಮುಖ. ಹಣೆ ಆತನ ತಪೋಲೋಕ. ತಲೆ, ಆ ಭಗವಂತನಿಗೆ ತಲೆ ಯಾವುದು ಅಂದ್ರೆ ಸತ್ಯಲೋಕ. ಸತ್ಯಲೋಕ ಅಂದ್ರೆ ಚತುರ್ಮುಖ ಬ್ರಹ್ಮ ವಾಸ ಮಾಡುವಂತಹ ಒಂದು ದಿವ್ಯವಾದಂತಹ ಲೋಕ. ಆ ಲೋಕದಲ್ಲಿ ಭಗವಂತನ ತಲೆ ಪ್ರತಿಷ್ಠಿತ ಆಗಿದೆ ಅಂತ ಹೀಗೆ ಅದನ್ನು ಉಪಾಸನೆ ಮಾಡಬೇಕು. ಇಷ್ಟು ವಿಸ್ತೃತವಾದ ರೂಪ ಇದು.
ಈ ವಿರಾಟ್ ರೂಪ ಏನಿದೆಯಲ್ಲ, ಆ ವಿರಾಟ್ ರೂಪವನ್ನು ಚಿಂತನೆ ಮಾಡುವಾಗಲೇ ಆ ಯಾವ್ಯಾವ ದೇವತೆಗಳು ಆ ಭಗವಂತರು ಯಾವ್ಯಾವ ರೂಪದಲ್ಲಿ ಯಾವ್ಯಾವ ಅವಯವದಲ್ಲಿ ಹುಟ್ಟಿದ್ದಾರೆ ಮತ್ತು ಅವಯವವನ್ನು ಆಶ್ರಯಿಸಿಕೊಂಡಿದ್ದಾರೆ ಅದನ್ನು ಕೂಡ ಚಿಂತನೆ ಮಾಡಬೇಕು. ಇಲ್ಲಿ ಈಗ ಬಂತಲ್ಲ ಈ ಪದಗಳು, ಚತುರ್ಮುಖ ಬ್ರಹ್ಮ ಮೊದಲಾದವರು ಆತನ ಅವಯವಗಳು ಅಂತ. ಆ ಅವಯವಗಳುಳ್ಳಂತಹ ಜಗನ್ನಾಥ ವಿಠಲನನ್ನ ಚಿಂತನೆ ಮಾಡಿರಿ ಅಂತ ಬಂತು. ಇಂದ್ರಾದಯ ಬಾಹವ ಆಹುರಸ್ಯ, ಇದನ್ನ ಈಗ ನಾವು ನೋಡ್ಬೇಕಾದ್ದು. ಇಂದ್ರಾದಿ ದೇವತೆಗಳು ಈ ಪರಮಾತ್ಮನ ಬಾಹುಗಳಾಗಿದ್ದಾರೆ. ಕರ್ಣೌ ದಿಶಃ, ಶ್ರೋತ್ರಾಭಿಮಾನಿ ದೇವತೆಗಳು ಆತನ ಕಿವಿಗಳಾಗಿದ್ದಾರೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಏನಿದೆಯಲ್ಲ, ಅದರ ಪೈಕಿ ಶಬ್ದ ಅಂತಿರೋದು ಶ್ರೋತ್ರೇಂದ್ರಿಯ ಆಗಿದೆ. ಅಶ್ವಿನಿ ದೇವತೆಗಳು ಆತನ ಮೂಗಿನ ಹೊರಳೆಗಳು, ಅಂದ್ರೆ ಮೂಗಿನ ಹೊರಳೆಗಳಿಂದ ಅವರು ಹುಟ್ಟಿದ್ದಾರೆ, ಮೂಗಿನ ಹೊರಳೆಗಳಿಂದ ಅವರು ಇದ್ದಾರೆ. ಗಂಧ ಆತನ ಘ್ರಾಣೇಂದ್ರಿಯ, ಅಗ್ನಿ ಆತನ ಮುಖ. ಇದನ್ನು ಇದು ಈ ಭಾಗವತಿ ಹೇಳುವಂತ ಸಂಗತಿಗಳೇನಿದೆ ಇದು ಪುರುಷ ಸೂಕ್ತದ ವಿಷಯಗಳು. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ, ಮುಖದಿಂದಲೇ ಅಗ್ನಿ ಹುಟ್ಟಿದ. ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ, ಮನಸ್ಸಿನಿಂದ ಚಂದ್ರ ಹುಟ್ಟಿದ, ಆತನ ಈ ಕಣ್ಗಳಿಂದ ಸೂರ್ಯ ಹುಟ್ಟಿದ ಅಂತ ಹೀಗೆ ಪುರುಷ ಸೂಕ್ತ ಇದೆ. ಆ ಪುರುಷ ಸೂಕ್ತದ ಕೆಲವು ಸಂಗತಿಗಳನ್ನ ಈ ಭಾಗವತ ವಿಸ್ತಾರವಾಗಿ ಹೇಳ್ತಿದೆ. ಜೌ ರಕ್ಷಿಣಿ ಚಕ್ಷುರಭೂತ್ ಪತಂಗ, ಅಂತರಿಕ್ಷ ಲೋಕದ ಅಭಿಮಾನಿ ದೇವತೆ ಇದ್ದಾನಲ್ಲ ಅದು ಆತನ ಕಣ್ಣು. ಸೂರ್ಯ ಚಕ್ಷುರಿಂದ್ರಿಯ. ಜೌ ರಕ್ಷಿಣಿ ಚಕ್ಷು ಅಭೂತ್ ಪತಂಗ, ಪತಂಗ ಅಂತಂದ್ರೆ ಸೂರ್ಯ, ಅದು ಆ ಸೂರ್ಯನೇ ಆತನ ಕಣ್ಣು. ಅಂದ್ರೆ ಕಣ್ಣಿನಿಂದ ಸೂರ್ಯ ಹುಟ್ಟಿದ ಮತ್ತು ಭಗವಂತನ ಕಣ್ಣಿನಲ್ಲೇ ಆತ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಹಗಲು ರಾತ್ರಿಗಳ ಅಭಿಮಾನಿ ದೇವತೆಗಳೇನಿದ್ದಾರಲ್ಲ ಅವರು ಆತನ ಕಣ್ರೆಪ್ಪೆಗಳು. ಪಕ್ಷ್ಮಾಣಿ ವಿಷ್ಣು ರಹನಿ ಉಭೇಚ ತದ್ಭ್ರೂ ವಿಜೃಂಭ ಪರಮೇಷ್ಠಿ ಧಿಷ್ಣ್ಯಂ ಆಪೋಸ್ಯ ತಾಲು ರಸ ಏವ ಜಿಹ್ವಾ. ಹಗಲು ರಾತ್ರಿಗಳು ಆತನ ಕಣ್ರೆಪ್ಪೆಗಳು. ಬ್ರಹ್ಮಲೋಕ ಆತನ ಭ್ರೂ ವಿಲಾಸ, ಹುಬ್ಬಿನ ಕುಣಿತ ಏನಿದೆ ಆ ಹುಬ್ಬಿನ ಕುಣಿತದಿಂದ ಬ್ರಹ್ಮಲೋಕ ಹುಟ್ಟಿದೆ ಮತ್ತು ಹುಬ್ಬಿನ ಕುಣಿತದಲ್ಲೇ ಆ ಬ್ರಹ್ಮಲೋಕ ಆಶ್ರಿತ ಆಗಿದೆ ಯಾವತ್ತೂ ಕೂಡ. ಸೃಷ್ಟಿ ಆದ ಮೇಲಿಂದ ಪ್ರಳಯ ಆಗುವ ತನಕ ತಾಲು ಅಂತ ಕಿರಿನಾಲಿಗೆ ಅಂತಂದಿದೆ, ಆ ಕಂಠದಲ್ಲಿ ಇರ್ತದದು. ಅದು ನೀರನ್ನ ಹುಟ್ಟಿಸಿದೆ ಮತ್ತು ನೀರು ಇರೋದು ಆ ತಾಲುವಿನಲ್ಲಿ. ರಸ ಏನಿದೆಯಲ್ಲ, ಹಿಂದೆ ಸ್ಪರ್ಶದ ಬಗ್ಗೆ ಗಂಧದ ಬಗ್ಗೆ ಎಲ್ಲ ಹೇಳಿದ್ರು, ಇಲ್ಲಿ ರಸದ ಬಗ್ಗೆ ಹೇಳ್ತಾರೆ. ರಸ ತನ್ಮಾತ್ರ ಅಂತ ಅನ್ನೋದು ನಾಲಿಗೆಯಿಂದ ಹುಟ್ಟಿತು. ಅಂದ್ರೆ ರಸ ತನ್ಮಾತ್ರ ಆದ ಅಭಿಮಾನಿ ದೇವತೆ ಆದ ವ್ಯಕ್ತಿ ಆತನ ನಾಲಿಗೆಯಿಂದ ಹುಟ್ಟಿದ. ಗಂಧ ಮತ್ತೆ ಗಂಧ ಅಗ್ನಿ ಶಬ್ದ ಇತ್ಯಾದಿಗಳು ಬಂತಲ್ಲ, ಶಬ್ದಕ್ಕೆ ಬೃಹಸ್ಪತಿ ಮತ್ತು ಪ್ರಾಣ ಇವರಿಬ್ಬರು ಕೂಡ ಅಭಿಮಾನಿ ದೇವತೆಗಳು. ಈ ತತ್ವನ್ಯಾಸ ಮಾಡುವಾಗ ಈ ಎಲ್ಲ ಸಂಗತಿಗಳನ್ನ ಅನುಸಂಧಾನ ಮಾಡ್ತೀವಿ. ಶಬ್ದಾತ್ಮನೇ ಬೃಹಸ್ಪತಿ ಪ್ರಾಣಾಭ್ಯಾಂ ನಮಃ. ಶಬ್ದಕ್ಕೆ ಬೃಹಸ್ಪತಿ ಮತ್ತು ಪ್ರಾಣದಿಬ್ಬರು ಕೂಡ ಅಭಿಮಾನಿ ದೇವತೆಗಳಾಗಿದ್ದಾರೆ. ಮುಂದೆ ಸ್ಪರ್ಶಾತ್ಮನೇ ಅಪಾನಾಯ ನಮಃ. ಶಬ್ದ ಆದ್ಮೇಲೆ ಸ್ಪರ್ಶ, ಅದಕ್ಕೆ ಅಪಾನ ಅನ್ನುವಂತಹ ಒಬ್ಬ ಪ್ರಾಣ ಅಭಿಮಾನಿಯಾಗಿದ್ದಾನೆ. ಗಂಧಾತ್ಮನೇ ಸಮಾನಾಯ ನಮಃ. ಆ ಗಂಧ ಘ್ರಾಣೇಂದ್ರಿಯದಿಂದ ಹುಟ್ಟಿತು ಅಂತ ಹೇಳಿದ್ರಲ್ಲ, ಗಂಧ ಅಂದ್ರೆ ಸಮಾನ ವಾಯು ಅನ್ನುವವನು ಆ ಘ್ರಾಣೇಂದ್ರಿಯದಿಂದ ಹುಟ್ಟಿದ ಅಂತ ತಿಳ್ಕೋಬೇಕು. ರಸಾತ್ಮನೇ ಉದಾನಾಯ ನಮಃ. ರಸ ತನ್ಮಾತ್ರಕ್ಕೆ ಉದಾನವಾಯು ಅಭಿಮಾನಿಯಾಗಿದ್ದಾನೆ. ಅವನು ನಾಲಿಗೆಯಿಂದ ಹುಟ್ಟಿದ ಮತ್ತೆ ನಾಲಿಗೆಯನ್ನೇ ಆಶ್ರಯಿಸಿಕೊಂಡಿದ್ದಾನೆ. ಇದನ್ನೆಲ್ಲ ಚಿಂತನೆ ಮಾಡಬೇಕು. ಛಂದಾಂಶ ಅನಂತಸ್ಯ ಗಿರೋ ಗೃಣಂತಿ. ಛಂದೋಭಿಮಾನಿ ದೇವತೆಗಳಿದ್ದಾರಲ್ಲ, ವೇದದಲ್ಲಿರುವಂತಹ ಬೃಹತಿ, ಉಷ್ಣಿಕ್, ಜಗತಿ, ಅನುಷ್ಠುಪ್, ಗಾಯತ್ರಿ ಮೊದಲಾದ ಛಂದಸ್ಸುಗಳಿವೆ. ಆ ಛಂದಸ್ಸುಗಳಿಗೆ ಅಭಿಮಾನಿ ದೇವತೆಗಳಾದಂತಹ ದೇವತೆಗಳಿದ್ದಾರೆ. ಉದಾಹರಣೆಗೆ ಗಾಯತ್ರಿ ಜಪ ಮಾಡ್ತೀವಲ್ಲ, ಗಾಯತ್ರಿ ಜಪಕ್ಕೆ ಸ್ವಾಹಾದೇವಿ ಅಗ್ನಿಯ ಪತ್ನಿ ಅಭಿಮಾನಿ ದೇವತೆ. ಕೆಲವರು ಕೇವಲ ಅಗ್ನಿ ದೇವತೆ ಅಭಿಮಾನಿ ಅಂತ ಹೇಳ್ತಾರೆ. ಅದಕ್ಕಿಂತ ಆಯಾ ಸ್ತ್ರೀ ದೇವತೆಗಳು ಅಭಿಮಾನಿ ದೇವತೆಗಳು ಅಂತ ಹೇಳೋದು ಹೆಚ್ಚು ಉಚಿತ. ಯಾಕಂದ್ರೆ ಛಂದಸ್ ಶಬ್ದನು ಕೂಡ ಸ್ತ್ರೀಲಿಂಗ. ಛಂದಸ್ ಶಬ್ದ ಸ್ತ್ರೀಲಿಂಗ ಆದ್ರಿಂದ ಛಂದಸ್ಸಿಗೆ ಅಭಿಮಾನಿ ದೇವತೆಯರು ಆ ಸ್ತ್ರೀ ದೇವತೆಯರೇ ಆಗಿರ್ತಾರೆ. ಹೀಗೆ ಛಂದೋಭಿಮಾನಿ ದೇವತೆಗಳು ಸ್ತ್ರೀ ದೇವತೆಗಳು ಆತನ ಮಾತುಗಳಾಗಿದ್ದಾರೆ. ಆತನ ಮಾತಿನಿಂದ ಈ ದೇವತೆಗಳು ಹುಟ್ಟಿದ್ದಾರೆ. ಆ ಮಾತಿನಲ್ಲಿ ಅವರೆಲ್ಲರೂ ಕೂಡ ಅಧಿಷ್ಠಿತರಾಗಿದ್ದಾರೆ. ಸೂರ್ಯಚಂದ್ರರು ಆತನ ದವಡೆ ಹಲ್ಲುಗಳು. ದಂಷ್ಟ್ರ ಅರ್ಯಮೇಂದು ಉಡುಗಣಾಹ ದ್ವಿಜಾನಿ.
ಸೂರ್ಯಚಂದ್ರಿಬ್ಬರು ಕೂಡ ದವಡೆ ಹಲ್ಲಿನಿಂದ ಹುಟ್ಟಿದ್ದಾರೆ, ಮತ್ತೆ ದವಡೆ ಹಲ್ಲಿನಲ್ಲಿ ಇದ್ದಾರೆ. ಎಲ್ಲಾ ನಕ್ಷತ್ರಗಳು ಕೂಡ ಆತನ ಹಲ್ಲಿನಿಂದ ಹುಟ್ಟಿವೆ, ಮತ್ತೆ ಹಲ್ಲಿನಲ್ಲಿ ಆಶ್ರಿತ ಆಗಿವೆ. ಹಾಸೋ ಜನೋನ್ಮಾದಕರೀಚ ಮಾಯಾ, ಇವನ್ನೆಲ್ಲ ನಿತ್ಯ ಅನುಸಂಧಾನ ಮಾಡಬೇಕು ನೋಡ್ರಿ. ಹಾಸಹ ಜನೋನ್ಮಾದಕರಿ ಮಾಯಾ, ಈ ಜಗತ್ತೆಲ್ಲವನ್ನೂ ಕೂಡ ತನ್ನ ಕಡೆಗೆ ಸೆಳೆದು ಜಗತ್ತನ್ನ ಆಕರ್ಷಣೆ ಮಾಡಿಟ್ಟಿದ್ದಾನಲ್ಲ, ಜಗತ್ತೆಲ್ಲವೂ ಕೂಡ ಆತನ ಸೆಳೆತಕ್ಕೊಳಗಾಗಿದೆಯಲ್ಲ, ಆ ಮಾಯಾ ಇದೆಯಲ್ಲ, ಅವನ ಶಕ್ತಿ ಇದೆಯಲ್ಲ, ಆ ಶಕ್ತಿಯೇ ಅವನ ನಗು. ದುರಂತ ಸದ್ಗೋ ಯದಪಾಂಗ ಮೋಕ್ಷ, ಕಡೆಗಣ್ಣ ನೋಟ, ಆ ಕಡೆಗಣ್ಣ ನೋಟದಿಂದಲೇ ಜಗತ್ತೆಲ್ಲ ಹುಟ್ಟಿದೆ ಮತ್ತು ಆ ಜಗತ್ತೆಲ್ಲವೂ ಕೂಡ ಕಡೆಗಣ್ಣ ನೋಟವನ್ನು ಆಶ್ರಯಿಸಿಕೊಂಡಿದೆ. ಅದಕ್ಕೆ ಭಾಗವತ ತಾತ್ಪರ್ಯ ಇದೆ, ಅದನ್ನೆಲ್ಲ ನೀವು ಅಧ್ಯಾಯ ಸಂಖ್ಯೆ ಬರ್ಕೊಂಡಿದ್ರೆ ಮುಂದೊಂದು ಬರೀ ನೋಡಬಹುದು. ಪ್ರತಿಮಾಪೇಕ್ಷೆಯ ಅಂಗಾನಿ ಸ್ವರೂಪಾಪೇಕ್ಷೆಯ ತಜ್ಜಾನಿ ತದಾಶ್ರಿತಾನಿ ಚ. ವಿರಾಟ್ ಶರೀರ ಭಗವಂತನ ಪ್ರತಿಮಾ ಅಂತ ಅನ್ಸ್ಕೊಂಡಿರ್ತದೆ, ಪಾತಾಲಾದಿಗಳು ಈ ಪ್ರತಿಮೆಯ ಅವಯವಗಳಾಗಿವೆ, ಮತ್ತೆ ಆ ಪಾತಾಲಾದಿ ಲೋಕಗಳು ಆ ಅವಯವಗಳಿಂದ ಹುಟ್ಟಿವೆ ಮತ್ತು ಅವಯವಗಳನ್ನು ಆಶ್ರಯಿಸಿಕೊಂಡಿವೆ ಯಾವತ್ತೂ ಕೂಡ. ಬಹುರೂಪತ್ವಾತ್ ದಂಷ್ಟಾರ್ಯಮೇಂದು ಇತ್ಯಾದಿ ಪ್ರತಿಮಾಪೇಕ್ಷಯಾಂಗಾದಿ ಭೂರಾದೀನಿ ಸ್ವರೂಪತಃ ತದಾಶ್ರಿತಾನಿ ತಜ್ಜಾನಿ ಬಹ್ವಂಗತ್ವಂ ಬಹುತ್ವತಃ ಇತಿ ಬ್ರಹ್ಮತಕ್ಕೆ. ಭಾಗವತ ತಾತ್ಪರ್ಯ ಆ ಭಾಗವತದ ಮೇಲೆ ಬರುವಂತಹ ಸಂದೇಹಗಳಿಗೆ ಒಂದು ಪರಿಹಾರ ಹೇಳ್ತದೆ. ಸೂರ್ಯ ಮತ್ತು ಚಂದ್ರರಿಬ್ಬರು ಕೂಡ ಆತನ ಕಣ್ಣುಗಳು ಅಂತ ಹೇಳ್ತೀವಿ. ಚಕ್ಷುರಭೂತ್ ಪತಂಗ ಅಂತ ಹೀಗಿಲ್ಲಿ ಭಾಗವತ ಹೇಳಿತು. ಮುಂದೆ ಇನ್ನೊಂದು ಶ್ಲೋಕದಲ್ಲಿ ಸೂರ್ಯಚಂದ್ರರು ಆತನ ದವಡೆ ಹಲ್ಲುಗಳು ಅಂತ ಒಂದು ಕಡೆ ಹೇಳಿತು. ಹಾಗಾಗಿ ಒಬ್ಬನೇ ದೇವತೆ, ಕಾರಣ ಸೂರ್ಯನನ್ನೇ ತಗೊಂಡ್ರೆ ಆತನ ಕಣ್ಣಾಗೋದು ಹೇಗೆ ಮತ್ತು ದವಡೆ ಹಲ್ಲಾಗೋದು ಹೇಗೆ? ಒಬ್ಬನೇ ದೇವತೆ ಎರಡೂ ಕಡೆ ಇರೋದು ಹೇಗೆ, ಎರಡು ಕಡೆಯಿಂದ ಹುಟ್ಟೋದು ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಏನಂತಂದ್ರೆ, ನಾವು ಒಂದು ಸರಿ ಹುಟ್ಟಿದ್ರೆ ಮುಗಿದು ಹೋಯ್ತು, ಒಂದು ಸರಿ ಹುಟ್ಟಿ ಒಂದು ಸರಿ ಸತ್ತೋಗ್ಬಿಡ್ತೀವಿ. ಅದಾದ್ಮೇಲೆ ಪ್ರಾರಬ್ಧ ಕರ್ಮಾನುಸಾರ ಮತ್ತೊಂದು ಶರೀರ ಪಡ್ಕೋತೀವಿ, ಮತ್ತೊಂದು ಬಾರಿ ಸಾಯ್ತೀವಿ, ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತಿರ್ತೀವಿ. ನಮ್ಮ ಎಲ್ಲಾ ಅವತಾರಗಳು, ನಮ್ಮ ಎಲ್ಲಾ ಜನ್ಮಗಳಿಗೆ ಕೇವಲ ಪ್ರಾರಬ್ಧ ಕರ್ಮ ಅಂತ ಅನ್ನೋದು ಕಾರಣ. ಆದ್ರೆ ದೇವತೆಗಳು ಅನೇಕ ಬಾರಿ ಹುಟ್ಟುತ್ತಿರ್ತಾರೆ, ಒಂದು ಕಲ್ಪದಲ್ಲೇ ಅನೇಕ ಬಾರಿ ಹುಟ್ಟುತ್ತಿರ್ತಾರೆ. ಹೀಗೆ ಅದೇ ಸೂರ್ಯನೇ ಒಂದು ರೂಪದಿಂದ ಆತನ ಕಣ್ಣಿನಿಂದ ಹುಟ್ಟಿದ, ಪರಮಪುರುಷನ ಕಣ್ಣಿನಿಂದ ಹುಟ್ಟಿದ, ಮತ್ತೊಂದು ರೂಪದಿಂದ ಆತನ ದವಡೆ ಹಲ್ಲಿನಿಂದ ಹುಟ್ಟಿದ ಅಂತ ತಿಳ್ಕೊಳ್ಬೇಕು. ಹೀಗೆ ದವಡೆ ಹಲ್ಲಿನಿಂದ ಹುಟ್ಟಿದ ಸೂರ್ಯನ ರೂಪ ದವಡೆ ಹಲ್ಲಿನಲ್ಲೇ ಇದೆ ಕೊನೆ ತನಕ, ಮತ್ತೆ ಆತನ ಕಣ್ಣಿನಿಂದ ಹುಟ್ಟಿದ ರೂಪ ಆ ಕಣ್ಣಿನಲ್ಲಿ ಯಾವತ್ತೂ ಕೂಡ ಇದೆ ಅಂತ ತಿಳ್ಕೊಳ್ಬೇಕು. ವ್ರೀಳಾ ಉತ್ತರೋಷ್ಠ ಅಧರ ಏವ ಲೋಭ ಧರ್ಮ ಸ್ತನ ಧರ್ಮಪಥಶ್ಚ ಪೃಷ್ಠ ಕಸ್ತಸ್ಯ ಮೇಢ್ರಂ ವೃಷಣೌ ಚ ಮಿತ್ರ ಕುಕ್ಷಿ ಸಮುದ್ರಾ ಗಿರಯ ಅಸ್ಥಿ ಸಂಘಾ. ನಾಚಿಕೆ ಅಂತಿದೆ, ಮನುಷ್ಯನಿಗೆ ನಾಚಿಕೆ ಇದೆಲ್ಲ ಗೊತ್ತಿದ್ದೇ ಇದೆ. ಆ ನಾಚಿಕೆ ಅಭಿಮಾನ ದೇವತೆ ಒಂದಿದೆ. ಆ ದೇವತ ಆ ಭಗವಂತನ ಮೇಲ್ತುಟಿಯಿಂದ ಹುಟ್ಟಿದೆ. ಲೋಭ ಅಂದ್ರೆ ದುರಾಸೆ, ಅದಕ್ಕೂ ಒಂದು ಅಭಿಮಾನ ದೇವತಾ ಇದೆ. ಆ ದೇವತಾ ಭಗವಂತನ ಕೆಳತುಟಿಯಿಂದ ಹುಟ್ಟಿದೆ. ಧರ್ಮ ಯಮಧರ್ಮ, ಅದು ಭಗವಂತನ ಎದೆಯ ಭಾಗದಿಂದ ಆತನ ಸ್ತನದಿಂದ ಹುಟ್ಟಿದೆ. ಅಧರ್ಮಕ್ಕೆ ಅಭಿಮಾನ ದೇವತೆ ಹೊಂದಿದೆ, ಅದು ಆತನ ಬೆನ್ನಿನಿಂದ ಹುಟ್ಟಿದೆ. ದಕ್ಷ ಪ್ರಜಾಪತಿ ಇದ್ದಾನೆ, ಆತನ ಭಗವಂತನ ಜನನಾಂಗದಿಂದ ಹುಟ್ಟಿದ್ದಾನೆ. ಕಸ್ತಸ್ಯ ಮೇಢ್ರಂ ವೃಷಣೌಚ ಮಿತ್ರ, ಮುಂದೆ ಮಿತ್ರ ಅಂತ ಒಬ್ಬ ಅಭಿಮಾನ ದೇವತೆ ಇದ್ದಾನೆ, ಆತ ಸಂಕಲ್ಪಕ್ಕೆ ಅಭಿಮಾನ ದೇವತೆಯಾಗಿದ್ದಾನೆ ಅಂತ ಹಿಂದೆ ಈ 18ನೇ ಕಕ್ಷಾದ ಬಗ್ಗೆ ವಿವರಣೆ ಕೊಡುವಾಗ ಹೇಳಿದ್ದೆ. ಆ ಮಿತ್ರನೇ ಭಗವಂತನ ವೃಷಣಗಳಿಂದ ಹುಟ್ಟಿದ್ದಾನೆ ಮತ್ತು ಅಲ್ಲೇ ಯಾವತ್ತೂ ಕೂಡ ಇದ್ದಾನೆ, ಆಶ್ರಿತನಾಗಿದ್ದಾನೆ. ಸಮುದ್ರ, ಈ ಸಮುದ್ರಕ್ಕೆ ಅಭಿಮಾನ ದೇವತೆಯಾದಂತಹ ವರುಣ, ಆತ ಭಗವಂತನ ಹೊಟ್ಟೆಯಿಂದ ಹುಟ್ಟಿದ್ದಾನೆ ಮತ್ತು ಹೊಟ್ಟೆಯಲ್ಲಿ ಆಶ್ರಿತನಾಗಿದ್ದಾನೆ. ಬೆಟ್ಟಕ್ಕೆ ಅಭಿಮಾನ ದೇವತೆಗಳು ಭಗವಂತನ ಎಲುಬುಗಳಲ್ಲಿ ಆಶ್ರಿತರಾಗಿದ್ದಾರೆ, ಎಲುಬಿನಿಂದ ಹುಟ್ಟಿದ್ದಾರೆ. ನಜ್ಜ ಅಸ್ಯ ನಾಡ್ಯ, ನದಿ ಅಭಿಮಾನ ದೇವತೆಗಳು, ಗಂಗಾ ನದಿ ಮೊದಲಾದ ಅಭಿಮಾನ ದೇವತೆಗಳೆಲ್ಲ ಆ ಭಗವಂತನ ಶರೀರದಲ್ಲಿರುವಂತಹ ನಾಡಿಗಳು, ನರನಾಡಿಗಳು ಅಂತ ಏನು ಹೇಳ್ತೀವಲ್ಲ, ಆ ನಾಡಿಯಿಂದ ಹುಟ್ಟಿವೆ ಮತ್ತು ಆ ನಾಡಿಗಳಲ್ಲೇ ಆಶ್ರಿತ ಆಗಿವೆ. ಇದನ್ನ ಒಂದು ನಾವು ತಿಳ್ಕೊಳ್ಬೇಕು. ನಮ್ಮ ಶರೀರವೇ ಒಂದು ದೊಡ್ಡ ಕ್ಷೇತ್ರ,
ಯಾಕಂತಂದ್ರೆ ನಮ್ಮ ಶರೀರದಲ್ಲಿ ಏನೇನು ನಾಡಿಗಳಿವೆಯಲ್ಲ, ಈ ನಾಡಿಗಳಲ್ಲಿ ಈ ಎಲ್ಲ ತೀರ್ಥಗಳಿವೆ. ಹಿಂದೊಂದು ಬಾರಿ ಅದನ್ನು ಹೇಳಿದ್ದೆ. ಯಾವ್ಯಾವ ನದಿ, ಗಂಗಾ, ಯಮುನಾ, ಸರಸ್ವತಿ ಮೊದಲಾದ ನದಿಗಳು, ಕೃಷ್ಣ, ಗೋದಾವರಿ ಮೊದಲಾದ ನದಿಗಳು, ಆ ನದಿಗಳೆಲ್ಲವೂ ಕೂಡ ನಮ್ಮ ಶರೀರದಲ್ಲೇ ಇವೆ. ಹಾಗಾಗಿ ಈ ಶರೀರವೇ ಒಂದು ಕ್ಷೇತ್ರ ಅಂತ ಹಿಂದೊಂದು ಬಾರಿ ಹೇಳಿದ್ದೆ. ಮತ್ತು ಆವಾಗ ಯಾವ್ಯಾವ ನಾಡಿ ಯಾವ್ಯಾವ ನದಿ ಅಂತ ಕೂಡ ಹೇಳಿದ್ದೆ ಅಂತ ನೆನಪು. ಮತ್ತೊಂದು ಬಾರಿ ಅದನ್ನು ತೆಗೆದು ನೋಡಿದ್ರೆ ನೆನಪಾಗಬಹುದು. ಪ್ರಾಯ ರಾಮಾಯಣ ಹೇಳುವಾಗ ಹೇಳಿದ್ದೆ ಅಂತ ನೆನಪು. ಹೀಗೆ ಪರಮಪುರುಷನ ಶರೀರದಲ್ಲಿ ನಾಡಿಗಳೇನಿವೆ, ಆ ನಾಡಿಗಳಿಂದ ನದಿಗಳು ಹುಟ್ಟಿವೆ ಮತ್ತು ಅವು ಆ ನಾಡಿಗಳಲ್ಲೇ ಇವೆ. ಅದು ಬರೀ ಅಲ್ಲಿ ಮಾತ್ರ ಅಲ್ಲ, ನಮ್ಮ ಶರೀರದಲ್ಲಿರುವಂತಹ ಬ್ರಹ್ಮನಾಡಿ, ಇಡಾ ಪಿಂಗಳ ನಾಡಿಗಳು, ಅದರ ಪ್ರಭೇದಗಳೇನಿವೆ, ಆ ಎಲ್ಲಾ ಪ್ರಭೇದಗಳಲ್ಲಿ ನದಿಗಳಿವೆ. ಮತ್ತೆ ಗಿಡಗಳು, ತನೂರುಹಾಣಿ ಮಹೀರುಹಾಹ, ಭಗವಂತನ ರೋಮಗಳಿಂದ ಗಿಡಗಳು ಹುಟ್ಟಿವೆ. ಅನ್ನ ಎಲ್ಲವೂ ಕೂಡ ಭಗವಂತನ ವೀರ್ಯದಿಂದ ಹುಟ್ಟಿದೆ. ಭಗವಂತನ ಶ್ವಾಸದಿಂದ ಗಾಳಿ ಹುಟ್ಟಿದೆ. ಆ ಭಗವಂತನ ಗಮನಕ್ರಿಯೆಯಿಂದ ಆಯುಷ್ಯ ಹುಟ್ಟಿದೆ. ನಮ್ಮೆಲ್ಲರ ಆಯುಷ್ಯ, ನಮ್ಮ ಲೈಫ್ ಸ್ಪ್ಯಾನ್ ಹುಟ್ಟಿದೆ. ಮೋಡಗಳೆಲ್ಲವೂ ಕೂಡ ಭಗವಂತನ ತಲೆಗೂದಲುಗಳಿಂದ ಹುಟ್ಟಿವೆ. ಆ ಭಗವಂತನ ಬಟ್ಟೆಗಳಿಂದ, ಆತ ಧಾರಣೆ ಮಾಡುವಂತಹ ಬಟ್ಟೆಗಳಿಂದ 2 ಸಂಧ್ಯೆಗಳು, ಹಗಲು ಪ್ರಾತಃ ಸಂಧ್ಯಾ ಮತ್ತು ಸಾಯಂ ಸಂಧ್ಯಾ, ಇವೆರಡು ಕೂಡ ಹುಟ್ಟಿವೆ. ಮೂಲ ಪ್ರಕೃತಿ ಅಂತ ಒಂದಿದೆ, ಜಡ ಪ್ರಕೃತಿ. ಆ ಜಡ ಪ್ರಕೃತಿ ಪರಮಾತ್ಮನ ಹೃದಯದಿಂದ ಹುಟ್ಟಿದೆ, ಹೃದಯದಲ್ಲೇ ಇದೆ. ಸ ಚಂದ್ರಮಾಹ ಸರ್ವ ವಿಕಾರ ಕೋಶಃ. ಚಂದ್ರ ಏನಿದ್ದಾನಲ್ಲ, ಆತ ಭಗವಂತನ ಮನಸ್ಸಿನಿಂದ ಹುಟ್ಟಿದ್ದಾನೆ. ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಅಂತ ಪುರುಷ ಸೂಕ್ತ ಹೇಳಿದೆ. ಹಾಗಾಗಿ ಮನಸ್ಸಿಗೆ ಸ್ಕಂದ, ಮನ್ಮಥ ಮತ್ತು ಇಂದ್ರ ಇಬ್ಬರು ಅಭಿಮಾನ ದೇವತೆಗಳು. ಅವ್ರಿಗಿಂತ ಮೇಲೆ ರುದ್ರ ಅಭಿಮಾನಿ ದೇವತೆ. ಮೊದಲು ರುದ್ರ, ಅದಾದ್ಮೇಲೆ ಸ್ಕಂದ, ಇಂದ್ರರು, ಅದಾದ ಬಳಿಕ ಕೆಳಗಿರುವಂತವನು 12ನೇ ಕಕ್ಷಾದಲ್ಲಿರುವಂತಹ ಚಂದ್ರ. ಹೀಗೆ 3 ಕಕ್ಷಾದಲ್ಲಿರುವಂತಹ ವಿಭಿನ್ನ ದೇವತೆಗಳು ಆ ಮನಸ್ಸಿಗೆ ಅಭಿಮಾನಿ ದೇವತೆಗಳಾಗಿದ್ದಾರೆ. ಚಂದ್ರನು ಕೂಡ ಮನಸ್ಸಿನಿಂದ ಹುಟ್ಟಿದ್ದಾನೆ. ಇವೆಲ್ಲ ಮನಸ್ಸಿನ ಮೇಲೆ ಚಂದ್ರ ಬೀರುವಂತಹ ಪರಿಣಾಮವನ್ನ ಇದು ಹೇಳ್ತದೆ. ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಕೆಲವೊಬ್ಬರಿಗೆ, ಎಲ್ಲರಿಗೂ ಅಲ್ಲ, ಮನಸ್ಸಿನ ವಿಕಾರ ಆಗ್ತಿರ್ತದೆ. ಯಾಕೆ ಅಂತ ಇದನ್ನೆಲ್ಲ ತಿಳ್ಕೊಳ್ಬೇಕು. ಅದಕ್ಕಾಗಿ ಸೂರ್ಯನಲ್ಲಿ ಭಗವಂತನನ್ನು ಹೇಗೆ ಕಾಣ್ತೀವಲ್ಲ, ಹಾಗೆ ಚಂದ್ರನಲ್ಲೂ ಕೂಡ ಚಂದ್ರಾಂತರ್ಗತನಾದಂತಹ ಭಗವಂತನನ್ನು ಕೂಡ ಉಪಾಸನೆ ಮಾಡಬೇಕು. ನಮಗೆ ಸ್ಥಿರವಾದ ಜ್ಞಾನ ಕೊಡುವಂತ ಚಂದ್ರನನ್ನು ಉಪಾಸನೆ ಮಾಡಲಿಕ್ಕೆ ಇದು ಕಾರಣ. ಸೂರ್ಯೆಂದು ವನ್ಹಿಗಮ್ ಅಂತ ಹೀಗೆ ಅವನನ್ನು ವರ್ಣನೆ ಮಾಡ್ತಾರೆ. ಸೂರ್ಯಮಂಡಲದಲ್ಲಿ ಗಾಯತ್ರಿ ರೂಪಿಯಾದ ಭಗವಂತನನ್ನು ಧ್ಯಾನ ಮಾಡಬೇಕು. ಅದೇ ರೀತಿಯಾಗಿ ಅಗ್ನಿಮಂಡಲದಲ್ಲಿ ಪರಶುರಾಮ ರೂಪಿಯಾದಂತಹ ಭಗವಂತನನ್ನು ಧ್ಯಾನ ಮಾಡಬೇಕು. ಮತ್ತೆ ಚಂದ್ರಮಂಡಲದಲ್ಲಿ ಹಂಸರೂಪಿಯಾದ ಭಗವಂತ, ಧನ್ವಂತರಿ ರೂಪಿಯಾದ ಭಗವಂತ, ಹೈಗ್ರೀವ ರೂಪಿಯಾದ ಭಗವಂತ, ಇಷ್ಟು ಜನರನ್ನೆಲ್ಲರನ್ನು ಕೂಡ ಆರಾಧನೆ ಮಾಡಬೇಕು ಅಂತ ಹಿಂದೊಂದ್ಸರಿ ಹೇಳಿದ್ದೆ. ಹಾಗೆಲ್ಲ ಆರಾಧನೆ ಮಾಡುವಾಗ ಆ ಚಂದ್ರಾಂತರ್ಗತನಾದವನು ಮನಸ್ಸಿಗೆ ಪ್ರೇರೇಪಕನಾದಂತಹ ಈ ಚಂದ್ರ, ಆತ ಷೋಡಶ ಕಲಾಭಿಷಿಕ್ತನಾಗಿದ್ದಾನೆ ಅಂತ ಹಿಂದೊಂದು ಬಾರಿ ಈ ಛಾಂದೋಗ್ಯ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಹೇಳಿದ್ದೆ. ಆ ಚಂದ್ರನಲ್ಲಿ ಸಂವತ್ಸರ ಅನ್ನೋ ಶಬ್ದದಿಂದ ಮುಖ್ಯ ಪ್ರಾಣ ಇದ್ದಾನೆ. ಅವನಲ್ಲಿ ಹಂಸ, ಹಯಗ್ರೀವ, ಧನ್ವಂತರಿ ಮೊದಲಾದ ರೂಪದಿಂದ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಹೀಗೆ ನಮ್ಮ ಮನಸ್ಸನ್ನ, ನಮ್ಮ ಜ್ಞಾನವನ್ನ, ನಮ್ಮ ಆರೋಗ್ಯವನ್ನ, ಇದೆಲ್ಲವನ್ನು ನಿಯಂತ್ರಣದಲ್ಲಿಡೋದ್ರಲ್ಲಿ ಮತ್ತೆ ನಮ್ಮನ್ನ ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡೆಸೋದ್ರಲ್ಲಿ ಚಂದ್ರ, ಸೂರ್ಯ, ಅಗ್ನಿ ಇವರ ಪಾತ್ರ ಬಹಳ ದೊಡ್ಡದಿದೆ ಅಂತ ತಿಳ್ಕೊಳ್ಬೇಕು. ಚತುರ್ಮುಖ ಈ ಭಗವಂತನ ಬುದ್ಧಿಯಿಂದ ಹುಟ್ಟಿದ, ಭಗವಂತನ ಅಹಂಕಾರದಿಂದ ರುದ್ರ ಹುಟ್ಟಿದ. ಕುದುರೆ, ಕೇಸರಗತ್ತೆ, ಒಂಟೆ, ಆನೆ ಮೊದಲಾದವುಗಳೆಲ್ಲ ಭಗವಂತನ ಉಗುರುಗಳಿಂದ ಹುಟ್ಟಿವೆ. ಬೇರೆ ಎಲ್ಲ ಮೃಗಪಶುಗಳು ಆತನ ಸೊಂಟದಿಂದ ಹುಟ್ಟಿವೆ. ವಚಾಂಸಿ ತದ್ವ್ಯಾಹರಣಂ ವಿಚಿತ್ರಂ ಮನುರ್ಮನೀಷಾ ಮನುಜೋ ನಿವಾಸ ಗಂಧರ್ವ ವಿದ್ಯಾಧರ ಚಾರಣಾಪ್ಸರ ಸ್ವರಸ್ಮೃತಿ ಹಿ ಅಸುರಾನೀಕ ವೀರ್ಯ. ಮಾತುಗಳೆಲ್ಲವೂ ಕೂಡ ಆತನ ಶಬ್ದೋಚ್ಚಾರಣೆಯಿಂದ ಹುಟ್ಟಿವೆ. ಮುಖ್ಯ ಪ್ರಾಣ ಆತನ ವಿಚಾರ ಶಕ್ತಿಯಿಂದ ಹುಟ್ಟಿದ್ದಾನೆ. ಇದಕ್ಕೂ ಮಹತ್ವ ಇದೆ. ವಿಚಾರ ಶಕ್ತಿಯನ್ನು, ನಮ್ಮಲ್ಲಿ ವಿಚಾರ ಶಕ್ತಿಯನ್ನ ಪ್ರಚೋದನೆಗೊಳಿಸಿ ನಮ್ಮನ್ನ ಸದ್ವಿಚಾರದಲ್ಲಿ ಮುನ್ನಡೆಸೋದ್ರಲ್ಲಿ ಆ ಮುಖ್ಯ ಪ್ರಾಣ, ಅವನ ಅವತಾರಭೂತರಾದಂತಹ ಈ ಆಂಜನೇಯ ಏನಿದ್ದಾನೆ, ಅವನ ಪಾತ್ರ ಎಷ್ಟು ಅಂತ ಅನ್ನೋದ್ರಲ್ಲಿ ಹೀಗೆ ತಿಳ್ಕೋಬೇಕು.
ಮುಖ್ಯ ಪ್ರಾಣನನ್ನು ಉಪಾಸನೆ ಮಾಡುವಾಗ, ಮುಖ್ಯ ಪ್ರಾಣನನ್ನು ಯಾವಾಗಾದ್ರು ಒಂದು ಬಾರಿ ನಮಸ್ಕಾರ ಮಾಡುವಾಗ ಭಗವಂತನ ವಿಚಾರ ಶಕ್ತಿಯಿಂದ ನೀನು ಹುಟ್ಟಿದವನು ಅಂತ ಉಪಾಸನೆ ಮಾಡಿದರೆ ಅದರಲ್ಲಿ ಭಾಗವತ, ಪುರುಷ ಸೂಕ್ತ ಇದೆಲ್ಲವೂ ಕೂಡ ಒಳಗೊಂಡಿರ್ತದೆ. ಮನುರ್ಮನೀಷಾ ಅಂತ ಹೀಗೆ ಅದನ್ನು ವರ್ಣನೆ ಮಾಡ್ತಾರೆ. ಗಂಧರ್ವ, ವಿದ್ಯಾಧರರು, ಚಾರಣರು, ಅಪ್ಸರೆಯರು ಇವರೆಲ್ಲ ಆ ಭಗವಂತನ ಷಡ್ಜಾದಿ ಸ್ವರಗಳು, ಭಗವಂತನ ಮುಖದಿಂದ ಹೊರಹೊಮ್ಮುವಂಥ ನಿಷಾದ, ಋಷಭ, ಗಾಂಧಾರ, ಷಡ್ಜ ಮೊದಲಾದ ಸಪ್ತ ಸ್ವರಗಳಿವೆಯಲ್ಲ, ಆ ಸಪ್ತ ಸ್ವರಗಳಿಂದ ಗಂಧರ್ವರು, ವಿದ್ಯಾಧರರು, ಚಾರಣರು, ಅಪ್ಸರೆಯರು, ಯಾಕಂದ್ರೆ ಇವರೆಲ್ಲ ನರ್ತನಕ್ಕೆ ಮತ್ತು ಸಂಗೀತಕ್ಕೆ ಅಭಿಮಾನಿ ದೇವತೆಗಳು, ಅವರೆಲ್ಲ ಆತನ ಸಪ್ತ ಸ್ವರಗಳಿಂದ ಹುಟ್ಟಿದ್ದಾರೆ. ಭಗವಂತನ ಪರಾಕ್ರಮದಿಂದ ಅಸುರರು ಹುಟ್ಟಿದ್ದಾರೆ. ಇಲ್ಲಿ ಅಸುರರು ಅಂದ್ರೆ ದುಷ್ಟರಾದಂತಹ ಅಸುರರನ್ನು ತಿಳ್ಕೋಬಾರದು. ಪ್ರಹ್ಲಾದ ಮೊದಲಾದಂತಹ ಸಜ್ಜನರಾದ ಅಸುರರಿಂದಲ್ಲ ಅವರು. ಬ್ರಹ್ಮ ಆನನಃ ಕ್ಷತ್ರಭುಜ ಮಹಾತ್ಮ ವಿಟ್ ಊರುಹು ಅಂಘ್ರಿ ಶ್ರಿತ ಕೃಷ್ಣವರ್ಣ ಸ್ವಾಹ ಸ್ವಧಾ ವೀರ್ಯ ಗುಣೋಪಪನ್ನ ಹವ್ಯಾತ್ಮಕ ಕರ್ಮ ವಿತಾನ ಯೋಗ. ಬ್ರಾಹ್ಮಣ ಜಾತಿಗೆ ಅಭಿಮಾನಿ ದೇವತೆಯಾದಂತಹ, ಬ್ರಾಹ್ಮಣ ವರ್ಣಕ್ಕೆ ಅಭಿಮಾನಿ ದೇವತೆಯಾದಂತಹ ಚತುರ್ಮುಖ ಆತನ ಮುಖದಿಂದ ಹುಟ್ಟಿದ್ದಾನೆ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯ ಊರೂ ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತ ಪುರುಷ ಸೂಕ್ತ ಹೇಳಿದ್ದನ್ನೇ. ಕ್ಷತ್ರಿಯ ಜಾತಿಗೆ ಅಭಿಮಾನಿ ದೇವತೆ ಅಂತ ಮುಖ್ಯ ಪ್ರಾಣ ಬಾಹುವಿನಿಂದ ಹುಟ್ಟಿದ್ದಾನೆ. ಮುಖ್ಯ ಪ್ರಾಣ ವಿಚಾರ ಶಕ್ತಿಯಿಂದ ಹುಟ್ಟಿದ್ದಾನೆ ಅಂತ ಬಂತು. ವಿಚಾರ ಶಕ್ತಿಯಿಂದ ಮುಖ್ಯ ಪ್ರಾಣನ ಒಂದು ರೂಪ ಹುಟ್ಟಿತ್ತು, ಮುಖ್ಯ ಪ್ರಾಣನ ಮತ್ತೊಂದು ರೂಪ ಆತನ ಬಾಹುಗಳಿಂದ ಹುಟ್ಟಿತ್ತು. ಅದಕ್ಕೆ ಹಿಂದೆ ಆಚಾರ್ಯರು ಭಾಗವತ ತಾತ್ಪರ್ಯದ ಮೂಲಕವಾಗಿ ಸಮಾಧಾನ ಹೇಳಿದ್ದಾರೆ. ಒಬ್ಬನೇ ದೇವತೆ ಒಂದು ಬಾರಿ ಹುಟ್ಟಿ ಸುಮ್ಮನೆ ಆಗಿಬಿಡೋದಿಲ್ಲ, ಅನೇಕ ಅಂಶಗಳಿಂದ ಬೇರೆ ಬೇರೆ ಬಾರಿ ಹುಟ್ಟುತ್ತಿರ್ತಾನೆ. ಮುಂದೆ ವೈಶ್ಯ ಜಾತಿ, ಅದು ಆತನ ತೊಡೆಗಳಿಂದ ಹುಟ್ಟಿದೆ. ಆ ವೈಶ್ಯ ಜಾತಿಗೆ ಅಭಿಮಾನಿ ದೇವತೆಯಾದಂಥ ಕುಬೇರ ಅಂತ ಎಲ್ಲೂ ಓದಿದ ನೆನಪು, ನನಗೆ ಸ್ಪಷ್ಟವಾಗಿ ನೆನಪು ಬರ್ತಿಲ್ಲ. ಬ್ರಾಹ್ಮಣ ಜಾತಿ, ಕ್ಷತ್ರಿಯ ಜಾತಿ ಇವೆರಡರದ್ದು ನೆನಪು ಬರ್ತಿದೆ. ಆ ವೈಶ್ಯ ಜಾತಿಯ ಅಭಿಮಾನಿ ದೇವತೆಯಾದಂಥ ದೇವತೆ ಆತನ ತೊಡೆಗಳಿಂದ ಹುಟ್ಟಿದ. ಶೂದ್ರ ಜಾತಿಗೆ ಅಭಿಮಾನಿ ದೇವತೆಯಾದಂತಹ, ಶೂದ್ರ ವರ್ಣಕ್ಕೆ ಅಭಿಮಾನಿ ದೇವತೆಯಾದಂತಹ ಯಮ ಅಂತ ನೆನಪು, ನೋಡ್ಬೇಕಂದಲ್ಲ ಇನ್ನೊಂದ್ಸರಿ ಮತ್ತೊಂದು ಬಾರಿ ಯಾವಾಗ ಹೇಳ್ತೇನೆ. ನಮಗೆಲ್ಲಾ ವಿಷಯ ಸಂಗ್ರಹ ಮಾಡ್ಲಿಕ್ಕೆ ಆಗಲಿಲ್ಲ. ಅದು ಆತನ ಪಾದಗಳಿಂದ ಹುಟ್ಟಿತು. ಪುರುಷ ಸೂಕ್ತಕ್ಕೆ ಹೇಗೆ ಒಂದು ಆಂತರಿಕವಾದ ಅರ್ಥ ಇದೆ ಅಂತ ತಿಳ್ಕೊಳ್ಬೇಕು. ಈ ಪುರುಷ ಸೂಕ್ತದ ಒಳಾರ್ಥ ತಿಳ್ಕೊಳ್ಳದೆ ಹೊರಗಿನ ಅರ್ಥವನ್ನು ತಿಳ್ಕೊಂಡು ಅದನ್ನ ಟೀಕೆ ಮಾಡೋರು ಬಹಳ ಮಂದಿ ಇದ್ದಾರೆ. ಹೀಗೆ ಭಾಗವತ ಪುರುಷ ಸೂಕ್ತ ಅದನ್ನ ಅಂತರಾರ್ಥ ಏನಿದೆ ಅಂತ ಹೇಳೋದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ದೇವತೆಗಳಿಗೆ ಮತ್ತು ಪಿತೃಗಳಿಗೆ ಹವ್ಯ ಮತ್ತು ಕವ್ಯ ಅಂತ ಕೊಡ್ತೇವಲ್ಲ, ದೇವತೆಗಳಿಗೆ ಕೊಡುವ ಯಜ್ಞ ಭಾಗಕ್ಕೆ ಹವ್ಯ ಅಂತ ಕರಿತೀವಿ, ಪಿತೃಗಳಿಗೆ ಏನು ಶ್ರಾದ್ದ ಮಾಡ್ತೀವಲ್ಲ ಅದಕ್ಕೆ ಕವ್ಯ ಅಂತ ಕರಿತೀವಿ. ಅವೆಲ್ಲವೂ ಭಗವಂತನ ವೀರ್ಯದಿಂದ ಹುಟ್ಟಿವೆ. ಹವಿಸ್ಸು, ಯಜ್ಞದಲ್ಲಿ ಹಾಕುವಂತಹ ಹವಿಸ್ಸು, ಅದು ಭಗವಂತನ ಮಧ್ಯ ದೇಹದಿಂದ ಹುಟ್ಟಿದೆ. ಯಾನಥಾ ಈಶ್ವರ ವಿಗ್ರಹಸ್ಯ ಯಸ್ಸನ್ನಿವೇಶೋ ಕಥಿತೋ ಮಯಾತೆ ಸಂಧಾರ್ಯತೆ ಸ್ಮಿನ್ ವಪುಷಿ ಸ್ಥವಿಷ್ಠೆ ಮನಸ್ವಬುದ್ಧ ನಯತೋ ಅಸ್ತಿ ಕಸ್ತಿಚಿತ್. ಶ್ರೀಹರಿಯ ಪ್ರತಿಮಾರೂಪವಾದಂತಹ ಬ್ರಹ್ಮಾಂಡ ಇದು. ಭಗವಂತನಿಗೆ ನಾವು ಕಲ್ಲಿನ, ಲೋಹದ, ಕಟ್ಟಿಗೆಯ ಯಾವುದಾದ್ರು ವಿಗ್ರಹ ಮಾಡ್ತೀವಿ, ರಂಗೋಲಿ ವಿಗ್ರಹ ಮಾಡ್ಕೊಂಡಿರ್ತೀವಿ, ಅಲ್ಲೆಲ್ಲ ಭಗವಂತನ ಉಪಾಸನೆ ಮಾಡ್ತೀವಿ. ಜಗತ್ತಿನಲ್ಲಿ ಭಗವಂತನಿಗೆ ಇರಬಹುದಾದಂತಹ ಅತ್ಯಂತ ದೊಡ್ಡ ವಿಗ್ರಹ ಅಂದ್ರೆ ಈ ಬ್ರಹ್ಮಾಂಡ. ಇಷ್ಟು ದೊಡ್ಡ ಬ್ರಹ್ಮಾಂಡವೇ ಆತನ ವಿಗ್ರಹ. ಈ ಪ್ರತಿಮೆಗಿಂತ ಇನ್ನೊಂದು ದೊಡ್ಡ ವಿಗ್ರಹವೇ ಇಲ್ಲ. ಯೋಗಿಗಳು ಈ ಪ್ರತಿಮೆಯನ್ನು ಯಾಕೆ ಚಿಂತನೆ ಮಾಡ್ತಾರೆ? ಯೋಗಿಗಳು ಚಿಂತನೆ ಮಾಡ್ತಾರೆ. ನಮಗೆ ಬ್ರಹ್ಮಾಂಡ ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮ್ಮಂಥವರಿಗೆ ಪ್ರತಿಮಾಸು ಅಪ್ರಬುದ್ಧಾನಾಮ್ ಅಂತ ಹೇಳಿದ್ರು. ಕಲ್ಲಿನ, ಲೋಹದ, ಕಟ್ಟಿಗೆಯ ವಿಗ್ರಹವನ್ನು ನಮ್ಗೆ ಯಾಕೆ ಕೊಟ್ಟಿರ್ತಾರೆ ಅಂದ್ರೆ, ಬ್ರಹ್ಮಾಂಡವನ್ನು ಚಿಂತನೆ ಮಾಡ್ತಾರೆ ಯೋಗಿಗಳು ಅಂತ ನೀವು ತಿಳ್ಕೊಳ್ರಿ. ಬ್ರಹ್ಮಾಂಡವನ್ನೇ ಚಿಂತನೆ ಮಾಡ್ರಿ ಅಂತ ನಿಮ್ಗೆ ಏನಾದ್ರು ಹೇಳ್ಬಿಟ್ರೆ ಆ ಬ್ರಹ್ಮಾಂಡ ಎಲ್ಲಿದೆಯೋ ಅದನ್ನ ಹೇಗೆ ಚಿಂತನೆ ಮಾಡೋದು? ಆ ಪಾತಾಳ ಯಾವುದು, ಅತಲ ಲೋಕ ಯಾವುದು? ಪಾತಾಳ ಲೋಕ ಆತನ ಕಾಲು, ಬ್ರಹ್ಮಲೋಕ ಆತನ ತಲೆ, ಭೂಲೋಕ ಆತನ ಸೊಂಟ ಅಂತ ಹೀಗೆಲ್ಲ ಹೇಳ್ಬಿಟ್ರೆ ಇದು ನಮ್ಮ ಅಳತೆಗೆ ಮೀರಿದ್ದಾಗಿಬಿಡ್ತದೆ. ಹಾಗಾಗಿ ವ್ಯಕ್ತಿ, ಒಬ್ಬ ಪ್ರಾಥಮಿಕ ಹಂತದ ಮಾನವ ಸಾಧಕ ಇದು ಉಪಾಸನೆ ಮಾಡಲಿಕ್ಕೆ ಹೋಗೋದಿಲ್ಲ, ಹೆದರಿ ಸುಮ್ಮನೆ ಬಿಟ್ಟು ಬಿಡ್ತಾನೆ. ಅಂತ ಒಂದು ಸಲುವಾಗಿ ಕಟ್ಟಿಗೆಯ, ಲೋಹದ, ಶಿಲಾಮಯವಾದಂಥ ವಿಗ್ರಹಗಳು. ಯೋಗಿಗಳು
ಈ ಭಗವಂತನನ್ನು ಉಪಾಸನೆ ಮಾಡ್ತಾರೆ, ಭಗವಂತನ ಈ ಬ್ರಹ್ಮಾಂಡ ವಿಗ್ರಹವನ್ನು ಉಪಾಸನೆ ಮಾಡ್ತಾರೆ. ಉಪಾಸನೆ ಮಾಡಿ ಅದರ ಮೂಲಕ ಮನಸ್ಸನ್ನು ನಿರ್ಮಲವಾಗಿ ಮಾಡ್ಕೊಳ್ತಾರೆ. ಭಗವಂತ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದಲ್ಲ, ಭಗವಂತ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ಮೇಲೆ ಆ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡೋದು, ತಾನು ಈ ಜಗತ್ತನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲು ಸೃಷ್ಟಿ ಮಾಡ್ಲಿಕ್ಕೆ ತನಗೊಂದು ಅರ್ಹತೆ ಬರಬೇಕು ಅಂತ ಅವತ್ತು ಏನ್ ಮಾಡಿದ ಅಂತಂದ್ರೆ, ಭಗವಂತನ ಈ ಅವಯವಗಳನ್ನು ಚಿಂತನೆ ಮಾಡಿದ್ದು. ಇದನ್ನೆಲ್ಲ ನಾವು ಆಲೋಚನೆ ಮಾಡ್ಬೇಕು. ನಾವು ದೈಹಿಕವಾಗಿ ಒಂದು 20-25 ವರ್ಷ ಆದ್ಮೇಲೆ ನಮಗೆ ಮದುವೆ ಮಾಡ್ತಾರೆ. ಹೆಣ್ಮಕ್ಳು 18-20 ಆದ್ಮೇಲೆ ಅವರಿಗೂ ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ. ನಾವು ಮದುವೆ ಮಾಡಿಕೊಂಡು ದಾಂಪತ್ಯ ಕ್ರಿಯೆ ಇಳಿಯೋಕ್ಕಿಂತ ಮೊದಲು ಸೃಷ್ಟಿ ಕ್ರಿಯೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು, ಯಾಕಂದ್ರೆ ಸೃಷ್ಟಿ ಕ್ರಿಯೆಯನ್ನು ಪರಮಾತ್ಮನೇ ಪ್ರಾರಂಭ ಮಾಡಿದ್ದಾನೆ. ಬ್ರಹ್ಮಾದಿ ದೇವತೆಗಳೆಲ್ಲ ಅದರಲ್ಲಿ ತಮ್ಮ ಯೋಗ್ಯತಾನುಸಾರವಂತ ಪಾಲು ತಗೊಂಡಿದ್ದಾರೆ. ನಾವು ಆ ಸೃಷ್ಟಿ ಕ್ರಿಯೆಯನ್ನು ಮಾಡೋದಕ್ಕಿಂತ ಮೊದಲು ಏನು ಉಪಾಸನೆ ಮಾಡಬೇಕು ಅಂತ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ಹಿಂದೆ ಹರಿವಂಶ ಹೇಳುವಾಗ ಹೇಳಿದ್ದೆ, ಎಷ್ಟೋ ಜನ ರಾಜರು ಋಷಿಗಳೆಲ್ಲ ಮದುವೆ ಆದ್ಕೊಳ್ಳಿ ಮೊದಲು 10,000 ವರ್ಷ 20,000 ವರ್ಷ ತಪಸ್ಸೆ ಮಾಡಿದ್ರಂತೆ. ಆಮೇಲೆ ಮತ್ತೆ 10-20,000 ವರ್ಷ ಸುಖ ಭೋಗ ಅನುಭವಿಸಿದ್ರು ಅಂತ ಅದು ವರ್ಣನೆ ಮಾಡ್ತೇವೆ, ಕೇಳ್ತೇವೆ ನಾವು. ಅಂತೂ ಸಾಂಸಾರಿಕ ಸುಖವನ್ನು ಸವಿಯೋದಕ್ಕಿಂತ ಮೊದಲು ಆ ಸಂಸಾರದಲ್ಲಿ ಇಳಿಲಿಕ್ಕೆ ಬೇಕಾದಂತ ಅರ್ಹತೆಯನ್ನು ಅವ್ರು ಪಡ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ರು ಅನ್ನೋದನ್ನೆಲ್ಲ ಹರಿವಂಶದಲ್ಲಿ ಕೆಲವು ರಾಜರ ಉದಾಹರಣೆಗಳ ಜೊತೆಗೆ ನಾನು ಹೇಳಿದ್ದೆ. ಅಂತದನ್ನ ಇಲ್ಲಿ ಕೂಡ ನೆನಪು ಮಾಡ್ಕೊಳ್ಬೇಕು. ಏವಂ ಪುರಾ ಧಾರಣಯ ಆತ್ಮಯೋನಿಹಿ ನಷ್ಟಾಂ ಸ್ಮೃತಿಂ ಪ್ರತ್ಯವರುಷ್ಯತುಷ್ಯನ್ ತಥಾ ಸಸರ್ಜ ಇದಂ ಅಮೋಘ ದೃಷ್ಟಿ ಯಥಾಪ್ಯಯಾತ್ ಪ್ರಾಕ್ ವ್ಯವಸಾಯ ಬುದ್ಧಿ. ಚತುರ್ಮುಖ ಬ್ರಹ್ಮನ ಪರಮಾತ್ಮೆಯನ್ನು ಸೃಷ್ಟಿ ಮಾಡಿದ. ಆ ಚತುರ್ಮುಖ ಬ್ರಹ್ಮನಿಗೆ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಂತ ಅನ್ನೋದೇ ಒಂದು ಬಾರಿ ಮರೆತು ಹೋಗುವಂತ ಪರಿಸ್ಥಿತಿ ಬಂದಿತ್ತಂತೆ. ಆಗ ಏನ್ ಮಾಡಿದ, ಈ ಭಗವಂತನ ಈ ಬ್ರಹ್ಮಾಂಡ ವಿಗ್ರಹವನ್ನ ತನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿದ. ಅದಕ್ಕೆ ಧಾರಣ ಅಂತ ಕರೀತಾರೆ. ಆ ಧ್ಯಾನ ಮಾಡಿ ತನ್ನ ಕಳೆದು ಹೋದಂತಹ ವೈಚಾರಿಕ ಶಕ್ತಿ, ದೈಹಿಕ ಶಕ್ತಿಯನ್ನೆಲ್ಲ ಪಡ್ಕೊಂಡು ಮುಂದೆ ಸೃಷ್ಟಿಯನ್ನು ಮಾಡಿದ. ಇದು ಎಲ್ಲರಿಗೂ ನೆನಪಿರ್ಬೇಕು. ಕೊನೆ ಪಕ್ಷ ಮದುವೆ ಮಾಡುವಾಗ ಯಾರಿಗಾರು ತಂದೆ ತಾಯಿಗಳಂದ್ರಾದವರು, ಅತ್ತೆ ಮಾವಂದ್ರಾದವರು ಏನೂ ಆಗದೆ ಇದ್ರು ಪುರೋಹಿತರಾದ್ರು ಕೊನೆ ಪಕ್ಷ ಈ ಮಾತನ್ನ ಅದು ಹೇಳಬೇಕು. ಭಗವಂತನ ಶರೀರದ ಧ್ಯಾನ, ಆ ಮೂಲಕ ಭಗವಂತನ ಯಾವ್ಯಾವ ಅವಯವದಿಂದ ಯಾವ್ಯಾವ ದೇವತೆಗಳು ಹುಟ್ಟಿದ್ದಾರೆ, ಅವರೆಲ್ಲಿ ಆಶ್ರಿತರಾಗಿದ್ದಾರೆ ಅಂತ ಅನ್ನೋದನ್ನ ಹೀಗೆ ನಾವು ತಿಳ್ಕೊಳ್ಬೇಕು. ವನಜ ಸಂಭ ಮುಖ್ಯರು ಅವಯವರು ಅಂತ ಹರಿಕಥಾಮೃತ ಸಾರ ಹೇಳ್ತು. ಅದರ ವಿವರಣೆ ಇಷ್ಟಲ್ಲ. ಇದು ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ರಚನೆ ಮಾಡಿದಂತಹ ಒಂದು ಬ್ರಹ್ಮಸೂತ್ರಗಳಲ್ಲಿ 4ನೇ ಅಧ್ಯಾಯದಲ್ಲಿ 1ನೇ ಪಾದದಲ್ಲಿ ಒಂದು ಸೂತ್ರ ಇದೆ. 5ನೇ ಸೂತ್ರ ಅದು. ಆದಿತ್ಯಾದಿ ಮತಯಶ್ಚ ಅಂಗ ಉಪಪತ್ತೇಹೇ ಅಂತ ಸೂತ್ರ. ಚಕ್ಷೋ ಸೂರ್ಯೋಜಾಯತ, ಚಕ್ಷುಸ್ಸಿನಿಂದ ಸೂರ್ಯ ಹುಟ್ಟಿದ. ಇದನ್ನೆಲ್ಲ ಇತ್ಯಾದ್ಯುಪಾಸನಂಚ ದೇವಾನಾಂ ಕಾರ್ಯಮೇವ, ದೇವತೆಗಳು ಈ ಉಪಾಸನೆಯನ್ನು ಮಾಡಬೇಕು ಅಂತ. ಸ್ವೋತ್ಪತ್ತಿ ಸ್ಥಾನತ್ವಾತ್ ಸ್ವಾಶ್ರಯತ್ವಾತ್ ಮುಕ್ತವು ತತ್ರ ಲಯಸ್ಯ ಅಪೇಕ್ಷಿತತ್ವಾಚ್ಚ. ಅವರು ಆಯಾ ಅಂಗಗಳಿಂದ ಹುಟ್ಟಿದ್ದಾರೆ ಮತ್ತು ಅಲ್ಲೇ ಇದ್ದಾರೆ, ಹುಟ್ಟುತ್ತಾರೆ, ಅಲ್ಲೇ ಇರ್ತಾರೆ, ಮತ್ತೆ ತಾವು ಮುಕ್ತರಾಗುವಾಗ ಆ ಅಂಗದಲ್ಲಿ ಸೇರ್ತಾರೆ. ಅದಕ್ಕಾಗಿ ಅವರು ಸೂರ್ಯ ಭಗವಂತನನ್ನು ಉಪಾಸನೆ ಮಾಡುವಾಗ ತಾನು ಆತನ ಕಣ್ಣಿನಿಂದ ಹುಟ್ಟಿದೆ, ಆತನ ದವಡೆ ಹಲ್ಲಿನಿಂದ ಹುಟ್ಟಿದೆ ಅಂತ ಉಪಾಸನೆ ಮಾಡಬೇಕು. ಚಂದ್ರ ತಾನು ಆತನ ಮನಸ್ಸಿನಿಂದ ಹುಟ್ಟಿದೆ ಅಂತ ಅವನು ಉಪಾಸನೆ ಮಾಡಬೇಕು. ಹಾಗಾಗಿ ಅವರು ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ದೇವಾನಾಂ ಕಾರ್ಯಮೇವ. ಮನುಷ್ಯರು ಏನ್ ಮಾಡ್ಬೇಕು ಅಂತಂದ್ರೆ, ಮನುಷ್ಯರಿಗೆ ಇದನ್ನೆಲ್ಲ ಉಪಾಸನೆ ಮಾಡ್ರಿ ಅಂತ ಹೇಳಿದ್ರೆ ಅವ್ರಿಂದ ನೆನಪಿಟ್ಕೊಳ್ಳೋದೇ ಕಷ್ಟ. ಅದಕ್ಕಾಗಿ ಮನುಷ್ಯರು ಸುಮ್ಮನೆ ತಿಳ್ಕೊಂಡ್ರೆ ಸಾಕು. ಶ್ರವಣ, ಮನನ, ಮುಂದೆ ಧ್ಯಾನ. ಶ್ರವಣ ಅಂದ್ರೆ ಕೇಳೋದು, ಒಬ್ಬರ ಮೂಲಕ ಕೇಳೋದು ಅಥವಾ ಒಂದು ಓದೋದು, ಇದಕ್ಕೆ ಶ್ರವಣ ಅಂತ ಕರೀತಾರೆ. ಮುಂದೆ ಮನನ, ಮನನ ಅಂದ್ರೆ ಅದನ್ನ ಆಳವಾಗಿ ಆಲೋಚನೆ ಮಾಡಿ ತಿಳ್ಕೊಳ್ಳೋದು, ಅದಕ್ಕೆ ಮನನ ಅಂತ ಕರೀತಾರೆ. ಮುಂದೆ ಕೊನೆಯದಾಗಿ ಧ್ಯಾನ, ಧ್ಯಾನಕ್ಕೆ ಉಪಾಸನ ಅಂತ ಕರೀತಾರೆ. ಆ ಧ್ಯಾನದಲ್ಲಿ ನಾವು ಇದನ್ನೆಲ್ಲ ಮಾಡೋದು ಕಷ್ಟ, ನಾವು ಇದಕ್ಕೆಲ್ಲ ಅಯೋಗ್ಯರು. ಇಂಥ ಬಹಳ ದೊಡ್ಡ ಉಪಾಸನೆಗೆ ನಾವು ಅಯೋಗ್ಯರು. ನಮಗೆ ಸಣ್ಣ ಮಟ್ಟದ ಉಪಾಸನೆಯೇ ಸರಿ. ಆದ್ರೆ ದೇವತೆಗಳನ್ನ ಅದನ್ನ ಮಾಡಲೇಬೇಕು ಅಂತ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಅವ್ರು ಮಾಡ್ತಾರೆ ಅಂತ ತಿಳ್ಕೊಂಡಿರ್ಬೇಕು. ನಮಗೆ ಮಾಡ್ಲಿಕ್ಕಾಗದೇ ಇದ್ರು ಕೇವಲ ಅದನ್ನ ಚಿಂತನೆ ಮಾಡಿ ಪ್ರವಚನ ಇತ್ಯಾದಿ ರೂಪಗಳಲ್ಲಿ ಅದನ್ನ ನಾವು ಮನವರಿಕೆ ಆದ್ರೂ ಮಾಡ್ಕೊಳ್ಬೇಕು. ನಾವೇನ್ ಮಾಡ್ಬೇಕಾಗಾದ್ರೆ ಮನುಷ್ಯರು ದೇವತೆಗಳು ಹಿಂಗೆಲ್ಲ ಮಾಡ್ತಾರೆ ಅಂತಂದ್ರಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಗುಣಾನಾಂ ಸ್ಮರಣಾಶಕ್ತೌ ವಿಷ್ಣೋ ಬ್ರಹ್ಮತ್ವಮೇವತು ಸ್ಮರ್ತವ್ಯಂ ಸತತಂ ತತ್ತು ನ ಕದಾಚಿತ್ ಪರಿತ್ಯಜೇತ್.
ಚತುರ್ಮುಖ ಬ್ರಹ್ಮ ಭಗವಂತನ ಅದೆಷ್ಟೋ ಗುಣಗಳನ್ನು ಉಪಾಸನೆ ಮಾಡ್ತಾನೆ. ಅವನಕ್ಕಿಂತ ಕೆಳಗಿರುವವರು ಕೆಲವು ಕಡಿಮೆ ಮಹತ್ವವನ್ನು ಉಪಾಸನೆ ಮಾಡ್ತಾರೆ. ಅವ್ರಕ್ಕಿಂತ ಕೆಳಗಿರುವವರು ಇನ್ನೂ ಕಡಿಮೆ ಉಪಾಸನೆ ಮಾಡ್ತಾರೆ. ಮನುಷ್ಯರು ಅನ್ನೋರು ಸತು ಚಿತ್ತು ಆನಂದ ಆತ್ಮ ಅಂತ 4 ಗುಣಗಳಿಂದ ಉಪಾಸನೆ ಮಾಡ್ತಾರೆ. ಹಿಂದೆಲ್ಲ ಹೇಳಿದ್ದೆ. ಸತು ಚಿತ್ತ ಆನಂದ ಆತ್ಮ ಅಂತ 4 ನಿಮಗೆ ನೆನಪು ಬರದೇ ಇದ್ರೆ ಇನ್ನೂ ಬಹಳ ಸುಲಭ ಇದೆ. ಏಕ ಗುಣೋಪಾಸನೆ ಮಾಡುವವರು ಇದ್ದಾರೆ ಕೆಲವು ಮನುಷ್ಯರು. ಒಂದೇ ಗುಣವನ್ನಾದ್ರೂ ಉಪಾಸನೆ ಮಾಡ್ರಿ. ಅದೇನು ಅಂದ್ರೆ ಆತ್ಮ, ಭಗವಂತ ನನ್ನ ಆತ್ಮನಾಗಿದ್ದಾನೆ ಅಂತ ನನ್ನ ಸ್ವಾಮಿಯಾಗಿದ್ದಾನೆ. ಇಷ್ಟನ್ನಂತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮಾತ್ರ ಮಾಡಲೇಬೇಕು ಅಂತ. ಆದಿವ್ಯಾಧಿ ನಿಮಿತ್ತೇನ, ಎಂಥ ದೊಡ್ಡ ರೋಗ ಬಂದರೂ ಕೂಡ ವಿಕ್ಷಿಪ್ತ ಮನಸ್ಸೋಪಿತು, ಸಾಂಸಾರಿಕ ಕ್ಲೇಶಗಳಿಂದಾಗಿ ಮನಸ್ಸು ಇದನ್ನೆಲ್ಲ ಮಾಡಲಿಕ್ಕೆ ಅಶಕ್ತವಾಗಿದ್ರು ಕೂಡ ಗುಣಾನಾಂ ಸ್ಮರಣಾಶಕ್ತವು, ಛಾಂದೋಗ್ಯ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು, ಹರಿಕಥಾಮೃತಸಾರ, ಇದು ಭಗವಂತರು ಏನು ವೈಭವವನ್ನು ಹೇಳಿದೆ ಅಂತ ನಮಗೆ ನೆನಪಿಟ್ಕೊಳ್ಳಿಕ್ಕಾಗದೇ ಇದ್ರು ಕೂಡ ವಿಷ್ಣುವರ ಬ್ರಹ್ಮತ್ವಮೇವ, ವಿಷ್ಣು ಬ್ರಹ್ಮನಾಗಿದ್ದಾನೆ. ಬ್ರಹ್ಮ ಅಂದ್ರೆ ಪೂರ್ಣ ಅಂತ ಅರ್ಥ, ದೊಡ್ಡ, ಬಹಳ ದೊಡ್ಡದು ಅಂತ ಅರ್ಥ. ಆ ಭಗವಂತ ದೊಡ್ಡವನು, ಭಗವಂತ ನಮ್ಮ ಸ್ವಾಮಿ. ಇಷ್ಟನ್ನಾದ್ರೂ ಉಪಾಸನೆ ಮಾಡಲೇಬೇಕು. ತತ್ತು ನ ಕದಾಚಿತ್ ಪರಿತ್ಯಜೇತ್, ಇದನ್ನ ಯಾವತ್ತೂ ಬಿಡಬಾರದು. ಯಾಕೆಂದ್ರೆ ಅತ್ರ ಸರ್ವಗುಣಾನಾಂಚ ಯಥೋಂತರ ಭಾವಯಿಷ್ಯತೆ. ಬ್ರಹ್ಮ ಬ್ರಹ್ಮ ಅಂತ ಅಷ್ಟು ಅಂದ್ಬಿಟ್ರೆ ಅದರಲ್ಲಿ ಸತ್ ಚಿತ್ ಆನಂದ ಆತ್ಮ ಭೂಮ, ಭಗವಂತ ಯಾವ ಕಾರ್ಯಗಳನ್ನು ಮಾಡ್ತಾನೆ, ಸೃಷ್ಟಿ ಸ್ಥಿತಿ ಲಯ, ಇದೆಲ್ಲವೂ ಕೂಡ ಅದರಲ್ಲಿ ಸೇರಿ ಹೋಯಿತು. ಸ್ವೋತ್ಪತ್ತ್ಯಂಗಂ ಚ ದೇವಾನಾಂ ಚಿಂತ್ಯಂ ವಿಷ್ಣೋಶ್ಚಿಂತ್ಯಂ ಸದೈವತು ತೇಷಾಂ ತತ್ರ ಪ್ರವೇಶೋ ಹಿ ಮುಕ್ತಿರಿತ್ಯುಚ್ಯತೆ ಬುಧೈಹಿ. ಹೀಗೆ ದೇವತೆಗಳು ಮಾಡುವಂತಹ ಉಪಾಸನೆ ಬೇರೆನೆ. ಅವರು ಬಹಳ ಆಳವಾದಂತಹ ಆಲೋಚನೆ, ಬಹಳ ಆಳವಾದಂತಹ, ಬಹಳ ದೀರ್ಘಕಾಲೀನವಾದ ಉಪಾಸನೆ ಆಗಿರುತ್ತದೆ. ನಮಗದು ಆಗದೇ ಇದ್ರೂ ಕೂಡ ಭಗವಂತ ನಮ್ಮ ಸ್ವಾಮಿ, ಭಗವಂತ ದೊಡ್ಡವನು, ದೊಡ್ಡವನಾದ ಭಗವಂತ ನಮಗೆ ಸ್ವಾಮಿ ಅಂತ ಅಷ್ಟನ್ನಾದ್ರೂ ಕೂಡ ನಾವು ಉಪಾಸನೆ ಮಾಡಬೇಕು ಅಂತ ಬ್ರಹ್ಮಸೂತ್ರಗಳ 4ನೇ ಅಧ್ಯಾಯದ ಪ್ರಥಮ ಪಾದ. ಅದಕ್ಕೆ ಆ ಪ್ರಥಮ ಪಾದಕ್ಕೇನೆ ಉಪಾಸನಾ ಪಾದ ಅಂತ ಈಗ ವರ್ಣನೆ ಹೇಳ್ತಾರೆ. ಹೀಗೆ ಭಗವಂತನನ್ನ ಉಪಾಸನೆ ಮಾಡಬೇಕು ಅಂತ ಅನ್ನೋದನ್ನ ಜಗನ್ನಾಥದಾಸರು ಈ ಪದ್ಯಗಳಲ್ಲಿ ಹೇಳಿದ್ದಾರೆ. ಇಡೀ ಆ ಸಂಧಿಯಲ್ಲಿ ಅನುಕ್ರಮಣಿಕಾ ತಾರತಮ್ಯ, ಯಾವ್ಯಾವ ದೇವತೆಗಳ ಹಂತ ಯಾವ್ದ್ಯಾವುದು ಅಂತ ಅನ್ನೋದನ್ನ ಹೇಳಿದ್ರು. ಮತ್ತು ಬ್ರಹ್ಮಾದಿ ದೇವತೆಗಳು ಆತನ ಅಂಗಗಳಿಂದ ಹುಟ್ಟಿದ್ದಾರೆ ಅಂತ ಕೂಡ ಹೇಳಿದ್ರು. ವನಜ ಸಂಭವ ಅಂದ್ರೆ ಚತುರ್ಮುಖ ಬ್ರಹ್ಮ, ಅದೇ ಮೊದಲಾದ ಮುಖ್ಯರು, ಆ ಚತುರ್ಮುಖ ಮೊದಲಾದ ದೇವತೆಗಳು ಅವಯವರು ಅನಿಸ್ಕೋತಾರೆ ಈ ಜಗನ್ನಾಥ ವಿಠಲನಿಗೆ. ಅಂಥ ಜಗನ್ನಾಥ ವಿಠಲನಿಗೆ ನೀವು ನಮಸ್ಕಾರ ಮಾಡಿರಿ. ನಮಿಸಿ ಕೊಂಡಾಡುತ್ತಿರು ಮರೆಯದಲೆ, ಇದನ್ನಾದ್ರೂ ಮರಿಬೇಡ. ಯಾವ್ಯಾವ ಅಂಗಗಳಿಂದ ನೀವು ಅವ್ರು ಹುಟ್ಟಿದ್ದಾರೆ ಅಂತ ನೀವು ನೆನಪಿಟ್ಕೊಳ್ಳಿಕ್ಕಾಗೋದಿಲ್ಲ. ಆದ್ರೆ ನಿನಗೆ ಉಪಾಸನೆ ಮಾಡ್ಲಿಕ್ಕೆ ಆಗದೇ ಇದ್ರು ಕೂಡ ಕೇವಲ ಇದನ್ನ ಶ್ರವಣವಾದ್ರೂ ಮಾಡು. ಅದನ್ನ ನಮಸ್ಕಾರ ಮಾಡುವಾಗಾದ್ರೂ ಒಂದು ಬಾರಿ ಇದನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡು ಅನ್ನುವಲ್ಲಿಗೆ ನಿನ್ನೆ ಈ 27ನೇ ಅವರೋಹಣ ತಾರತಮ್ಯ ಸಂಧಿ ಅಥವಾ ಅನುಕ್ರಮಣಿಕಾ ಅವರೋಹಣ ತಾರತಮ್ಯ ಸಂಧಿ, ಇದು ಅವರೋಹಣ ಅನುಕ್ರಮಣಿಕಾ ತಾರತಮ್ಯ ಸಂಧಿ, ಇದು ನಿನ್ನೆನೆ ಮುಕ್ತಾಯ ಕಂಡಿತ್ತು. ಆದರೆ ದಾಸರು ಹೇಳಿದಂತಹ ವಿಷಯಗಳನ್ನ ಭಾಗವತದ 2ನೇ ಸ್ಕಂದದಲ್ಲಿ ಬರುವಂತಹ ವಿರಾಟ್ ರೂಪದ ಉಪಾಸನೆ ಮತ್ತು ಬ್ರಹ್ಮಸೂತ್ರದ 4ನೇ ಅಧ್ಯಾಯದ 1ನೇ ಪಾದದ 8ನೇ ಸೂತ್ರ, ಆ ಸೂತ್ರಕ್ಕೆ ಆರೂಢವಾಗಿ ಮಾಡ್ಕೊಳ್ಳೋದು, ಸೂತ್ರಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಇವತ್ತಿನ ಭಾಗದ ಉದ್ದೇಶ ಆಗಿತ್ತು. ಅದನ್ನ ಇವತ್ತು ನಾವು ಶ್ರವಣ ಮಾಡಿದ್ದೇವೆ. ಇದು ಈ ಎಲ್ಲ ಭಗವಂತನ ಅಂಗಾಂಗಗಳಿಂದ ಹುಟ್ಟಿದಂತಹ ದೇವತೆಗಳು, ಆ ದೇವತೆಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ಬಾಹುಗಳಿಂದ ಮತ್ತು ಭಗವಂತನ ವಿಚಾರ ಶಕ್ತಿಯಿಂದ ಹುಟ್ಟಿದಂಥ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿರ್ತಕ್ಕಂಥ ಆ ವಿರಾಟ್ ರೂಪಿಯಾದ ಭಗವಂತನಿಗೆ, ಜಗನ್ನಾಥ ವಿಠಲನಿಗೆ ಇದು ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.